ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಭು ಅಂತ. ಮೊದಲನೇದಾಗಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನನ್ನ ನಮಸ್ಕಾರಗಳು, ಹಾಗೂ ಸ್ವರ್ಣಮಾಲಾ ಪತ್ರಿಜಿ ಅಮ್ಮರಿಗೂ ನನ್ನ ನಮಸ್ಕಾರಗಳು. ಮತ್ತು ನಮ್ಮ ರಾಮನಗರದ ಹಿರಿಯ ಮಾಸ್ಟರಾದ ಕೃಷ್ಣಪ್ಪ ಗುರುಗಳಿಗೂ ನನ್ನ ನಮಸ್ಕಾರಗಳು. ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಮಾಸ್ಟರ್ಗಳಿಗೂ ನನ್ನ ನಮಸ್ಕಾರಗಳು ಹಾಗೂ ಬುದ್ಧ ಪೂರ್ಣಿಮೆಯ ಶುಭಾಶಯಗಳು. ನನ್ನ ಹೆಸರು ಪ್ರಭು. ನಾನು ಧ್ಯಾನಕ್ಕೆ ಬಂದು 1.5 ವರ್ಷ ಆಯಿತು. ನಿಮ್ಮ ಮುಂದೆ ಇಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ಧ್ಯಾನದ ಒಂದು ಶಕ್ತಿ ಅಂತ ಒಂದೇ ಮಾತಲ್ಲಿ ಹೇಳಬಲ್ಲೆ. ಏಕೆಂದರೆ ನಾನು 1.5 ವರ್ಷ ಹಿಂದೆ ನಾನು ಏನೂ ಇಲ್ಲ, ನನಗಾಗಿ ನಾನು ತುಂಬ ಡಿಫ್ರೆನ್ಸ್ ಆಗಿ ಮೌನವಾಗಿದ್ದೆ. ನಂದು ಜೀವನನೇ ಇಷ್ಟು ಅಂತ ತಿಳ್ಕೊಂಡಿದ್ದೆ. ಹಾಗೆ ನಾನು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಹಿಂಗೆಲ್ಲ ಏನೇನೋ ಆಲೋಚನೆ ಮಾಡಬೇಕಾದ್ರೆ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಒಂದು ಶಾಂತಿ ನೆಮ್ಮದಿ ಬೇಕು, ಎಲ್ಲಿ ಸಿಗುತ್ತೆ ಅಂತ ಇದ್ದಾಗ ಈ ಪಿರಮಿಡ್ದು ಒಂದು ಯೂಟ್ಯೂಬಲ್ಲಿ ಸಿಕ್ತು. ಅದು ರಾಮನಗರ ಇದ್ದಾಗ, ರಾಮನಗರದಲ್ಲಿ ಸುಮಾರು 7 ವರ್ಷ ಆಯಿತು ನಮ್ಮ ಗುರುಗಳು ಕಟ್ಟಿ, ನನಗೆ ಅಲ್ಲಿ ಗೊತ್ತಿರಲಿಲ್ಲ. ಆಮೇಲೆ ಸರ್ಚ್ ಮಾಡಿ ಹೋಗಿ ಹಿಂಗೆ ಹುಡಿಕೊಂಡು ಹೋದೆ, ಕೇಳ್ಕೊಂಡು ಗುರುಗಳು ಹಿಂಗೆ ಕೂತಿದ್ರು. ಇಲ್ಲಿ ಕೃಷ್ಣಪ್ಪರಂದರೆ ಏನು ಅಂತ ಅವ್ರನ್ನೇ ಕೇಳಿದೆ. ಯಾರಪ್ಪ ನೀನು ಅಂದರು. ಹಿಂಗೆ ಹೊಸ್ದಾಗೆ ನಾನು ಧ್ಯಾನಕ್ಕೆ ಬಂದಿದ್ದೀನಿ, ನೋಡಿಕೊಂಡು ಹಿಂಗೆ ಸರ್ಚ್ ಮಾಡ್ಕೊಬಂದೆ ಗುರುಗಳೇ ಹೀಗೆ ಅಂತ ಅಂದರು. ನಾನೇ ಕಣಪ್ಪ ಅಂದರು. ನನಗೆ ಅವಾಗ ಆಶ್ಚರ್ಯ ಆಯಿತು. ಆಮೇಲೆ ಗುರುಗಳೇ ಹಿಂಗೆ ನನಗೆ ತುಂಬ ಅನಾರೋಗ್ಯದಿಂದ ಇದಾಗಿ ನನಗೆ ತುಂಬ ಇದಾಗಿದೆ, ಅದು ಒಳ್ಳೆಯದಾಗುತ್ತೆ ಅಂತ ನಾನೆಲ್ಲ 2-3 ಸರಿ ಸರ್ಚ್ ಮಾಡಿ ನೋಡಿದೆ ಯೂಟ್ಯೂಬಲ್ಲಿ. ಅದು ಆಗುತ್ತಾ ಅಂತ. ಅದು ನಾನು ಹೇಳೋದಿಲ್ಲಪ್ಪ ಜಾಸ್ತಿ, ನಿನ್ನಲ್ಲೇ ಇದೆ ಆ ಶಕ್ತಿ, ಅದನ್ನು ನೀನು ಪಡಿಬೋದು. ಏನೂ ಇಲ್ಲ, ಅಲ್ಲಿ ಮೇಲ್ಗಡೆ ಪಿರಮಿಡ್ ಇದೆ, ಕಣ್ಣು ಮುಚ್ಕೊಂಡು ಕೈ ಜೋಡಿಸ್ಕೊಂಡು ಹಿಂಗೆ ಚಪ್ಪಾಳೆ ಹಾಕ್ಕೊಂಡು 1 ಅವರ್ ಮೌನವಾಗಿ ಕೂತ್ಕೊಳ್ಳಪ್ಪ, ನಿನ್ಗೇನು ಅನಿಸುತ್ತೆ ವಾಪಸ್ ಬಂದು ನನಗೆ ಹೇಳು ಅಂತ ಅಂದರು. ಆಗ ಹಿಂಗೆ ಪಿರಮಿಡ್ ಇತ್ತು, ಹೋಗಿ ಮೇಲೆ ಕೂತೆ. ಹಂಗೂ ಹಲವಾರು ಆಲೋಚನೆಗಳಿದ್ದು, ಅವನ್ನೆಲ್ಲ ಏನೋ ಕಂಟ್ರೋಲ್ ಮಾಡಿ ಕೂತ್ಕೊಂಡೆ. ಏನೋ ಒಂಥರ ಶಾಂತಿ ನೆಮ್ಮದಿ ಸಿಕ್ತು. ಏನೋ ಒಂಥರ ಶಾಂತಿ ನೆಮ್ಮದಿ, ನನಗೇ ಗೊತ್ತಿಲ್ಲ, ಅದೊಂಥರ ಶಾಂತಿ ನೆಮ್ಮದಿ. ಆವಾಗ ಬಂದು ಗುರುಗಳನ್ನ ಹತ್ರ ಮಾತಾಡ್ತೆ ವಾಪಸ್ಸು. ಏನಾಯ್ತಪ್ಪ ಅಂದು. ಸ್ವಲ್ಪ ಬಿಸಿ ಇತ್ತು ಮೈಂಡು, ಮತ್ತು ಇದೆಲ್ಲ ಒಂಥರ ಶಾಂತಿ ಕೂಲಾಗಿ ನೆಮ್ಮದಿ ಇದೆ ಗುರುಗಳೇ. ನನಗೆ ನಂಬಿಕೆ ಬತ್ತಾ ಅಂತ ನನ್ನ ಕೇಳೋರು. ನಂಬಿಕೆ ಆಯಿತು ಗುರುಗಳೇ ಅಂತ. ಪ್ರತಿದಿನ ಇದನ್ನು ಕಂಟಿನ್ಯೂ ಮಾಡು, 41 ದಿನ ಮಾಡು, ಆಮೇಲೆ ನೋಡು ನೀನು ಒಂದು ಇದನ್ನ ಅಂತ ಅಂದರು. ಥ್ಯಾಂಕ್ಸ್ ಗುರುಗಳೇ ಅಂದ್ಬಿಟ್ಟು ಅದನ್ನು ನಾನು ಗುರುಗಳು ಏನು ಹೇಳಿದ್ರು ಆ ಪಾಠನ ಬೆಳಗಿನ ಜಾವನೂ ಎದ್ದು 1 ಅವರ್ 5 ಗಂಟೆಗೆ ಎದ್ದು ಅಲಾರಾಮ್ ಇಟ್ಕೊಂಡು 5ರಿಂದ 6 ಗಂಟೆ ಟೈಮಲ್ಲಿ ಬೆಳಗಿನ ಜಾವನೂ ಮಾಡ್ತಾಯಿದ್ದೆ. ಆಮೇಲೆ 41 ದಿನ ಆದಮೇಲೆ ಏನೋ ಒಂಥರ ಚೇಂಜ್ ಆಯಿತು ಮೈಂಡು. ಮುಂಚೆ ನಾನು ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ, ನನ್ನ ಆತ್ಮ ನನಗೆ ಹೇಳ್ತು ನೀನು ಸಾಧನೆ ಮಾಡಬಲ್ಲೆ, ಏನಾದ್ರೂ ನಿನ್ನ ಹತ್ರ ಇದೆ ಅಂತ ನನಗೆ ಅದೊಂದು ಧೈರ್ಯ ಬಂತು. ಓಕೆ ಆಯಿತು ಅಂದ್ಬಿಟ್ಟು ಆ ನಿರ್ಧಾರ ತಗೊಂಡು ಇದು ಮಾಡಿದೆ. ಈಗ ನಾನು ಫಸ್ಟು ನನ್ನ ಅಲಾರಾಮ್ ಇಟ್ಕೊತಾ ಇದ್ದೆ ಧ್ಯಾನ ಮಾಡೋಕ್ಕೆ. ಆಮೇಲೆ ಈಗ 4 ಗಂಟೆಗೆ ಅದೇ ಬಂದು ಆ ಧ್ಯಾನದ ದೈವಶಕ್ತಿ ನನ್ನ ಎಬ್ಬರಿಸುತ್ತೆ, ಎದ್ದೇಳು ನಿನಗೊಂದು ಟೈಮ್ ಬಂದಿದೆ ಧ್ಯಾನ ಮಾಡು ಅಂತ. ಈಗ ಮೊನ್ನೆ ದಿನ ನಾವು ಈ ಗಾಡಿ ಕೀ ಇಟ್ಕೊಂಡು ಹೇಳ್ತೀನಿ, ನಾನು 5 ವರ್ಷ ಆಗಿತ್ತು ಗಾಡಿ ಓಡಿಸಿ. ಅದಕ್ಕೆ ಮೊದಲಾಗೆ ಗಾಡಿ ಓಡಿಸ್ತಾ ಇದೆ, ಸ್ವಂತ ಗಾಡಿ ಇತ್ತು. ಆಮೇಲೆ ಪ್ರಚಾರಕ್ಕೆ ಬರಬೇಕಾದ್ರೆ ಗುರುಗಳು ಒಂದು ಮಾತು ಕೇಳಿದೆ, ಗಾಡಿ ಹಿಂಗೆ ಓಡಿಸಿದೆ, ಹೀಗೆ ನನಗೊಂದು ಸ್ವಲ್ಪ ಅವಕಾಶ ಕೊಡಿ, ನಾನು ಗಾಡಿ ಓಡಿಸ್ಬಲ್ಲ ಅಂತ. ಓಡಿಸಪ್ಪ ಅಂದರು ಸ್ಟಾರ್ಟಿಂಗಲ್ಲಿ. ಸ್ವಲ್ಪ ಒಂದು 5 ಕಿಲೋಮೀಟರ್ ಓಡಿಸಿದಾಗ ಯಾಕೆ ಹಿಂಗೆ ಡಿಫ್ರೆನ್ಸ್ ಆಯ್ತೀಯಾ, ಎನರ್ಜಿ ತಗೊಂಡು ಓಡಿಸೋ ಪಿರಮಿಡ್ ಅಂತ. ಪತ್ರಿಜಿ ಹೆಸರು ಹೇಳ್ಕೊಂಡು ಗಾಡಿ ಓಡಿಸ್ತಾ ಇದ್ದೀನಿ. ಈಗ 1000 ಕಿಲೋಮೀಟರ್ ಓಡಿಸಿದ್ದೀನಿ, ಎಲ್ಲೂ ಏನಿಲ್ಲ. ಬೆಂತಟ್ಟಿದ್ರು ಗುರುಗಳು. ರಾತ್ರಿ ಹೋಗಿದ್ದೀನಿ ಇದಕ್ಕೆ ಮಡಿವಾಳಕ್ಕೆ ಸೊಪ್ಪು ತರಕ್ಕೆ. ನನಗೆ ಒಂಥರ ಎನರ್ಜಿ, ಒಂಥರ ನಾನೇ ಒಂಥರ ಉಲ್ಲಾಸ ಒಂದಿದು. ಹಾಗೆ ಧ್ಯಾನ ಒಂದು ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಏನಾದರೂ ಒಳ್ಳೆ ಸಾಧನೆ ಮಾಡ್ಬೋದು ಅನ್ನೋದು ನನಗೆ ಒಂದು ಆ ಶಕ್ತಿ ಧ್ಯಾನದಿಂದ ನನಗೆ ಕೊಟ್ಟಿದೆ. ಹಾಗೆ ಈಗ ಅಲ್ಲಿ ಶಿವದ ತಪಸ್ಥಳ ಮೊನ್ನೆ ಹೋಗಿ 1 ಅವರ್ ಧ್ಯಾನ ಮಾಡ್ಕೊ ಬಂದಿದ್ದೆ. ಹಿಂಗೆ ಪಾಂಪ್ಲೆಂಟ್ ಹಚ್ಬೇಕಾದ್ರೆ ಈಗ ಜಸ್ಟ್ ಹೋಗಿದ್ದು ಒಂದು ಅರ್ಧ ಗಂಟೆ ಕೂತಿದ್ದು ಬಂದೆ. ಒಳ್ಳೆ ಶಕ್ತಿ ಪಡ್ತಿದ್ದೀನಿ. ಮತ್ತು ಅಲ್ಲೇನಂದಿದೆ ಅಂದರೆ ಒಂದು ಪಿರಮಿಡ್ ಕಟ್ಟಬೇಕು ಅಂತ ಒಂದು ಉಲ್ಲಾಸ ಬಂದಿದೆ ನನಗೆ. ನಮ್ಮ ತೋಟದಲ್ಲಿ ಪಿರಮಿಡ್ ಕಟ್ಟಿ ಒಂದು 4 ಇದೇ ಥರ ನಮ್ಮ ಹಳ್ಳಿಗಳು, ಒಂದು 4-5 ಹಳ್ಳಿಗಳು ಮಕ್ಳುಗಳಿಗೆ, ಸ್ಕೂಲ್ ಮಕ್ಳುಗಳಿಗೆ ಅಲ್ಲಿ ಧ್ಯಾನ ಹೇಳ್ಕೊಡ್ಬೇಕು. ಒಳ್ಳೆ ಸಣ್ಣ ಮಕ್ಕಳಿಂದ ಅವರು ಒಳ್ಳೆ ಬುದ್ಧಿ ವಿದ್ಯೆ ಕಲಿಬೋದು, ಶಾಂತಿ ನೆಮ್ಮದಿ ಇದೆ, ಅದರಿಂದ ಸಾಧನೆ ಮಾಡ್ಬೋದು ಹಾಗೆ ಅನ್ನೋದು ಒಂದು ಧೈರ್ಯ ಬಂದಿದೆ, ಉಲ್ಲಾಸ ಬಂದಿದೆ.
ಅದನ್ನೆಲ್ಲ ಎನರ್ಜಿಯಾಗಿ ನಮ್ಮ ಏನಾದರೂ ಒಂದು ಸಣ್ಣ ಸಣ್ಣದು ವಿಷಯ ಇದ್ದರೂ ಡೌಟ್ ಇದ್ದರೂ ನಮ್ಮ ಗುರುಗಳು ಕ್ಲಿಯರ್ ಮಾಡಿಕೊಡ್ತಾರೆ. ಒಳ್ಳೆ ಬುದ್ಧಿ ಹೇಳ್ತಾರೆ, ಬುದ್ಧಿ ಇದೆಲ್ಲ ಈ ಸಾಧನೆಯಲ್ಲಿ ಏನೇನು ಮಾಡ್ಬೋದು ಅಂತ. ಹಾಗೆ ನಾನು ಒಳ್ಳೆ ಎನರ್ಜಿ ತೊಗೊಂಡಿದ್ದೀನಿ, ಒಳ್ಳೆ ಇದು ತೊಗೊಂಡಿದ್ದೀನಿ, ಒಳ್ಳೆ ಉಲ್ಲಾಸ ತೊಗೊಂಡಿದ್ದೀನಿ. ನಿಮ್ಮ ಎದುರುಗಡೆನೂ ಈ ಧೈರ್ಯನೇ ಇರಲಿಲ್ಲ ನನಗೆ ನಿಜವಾಗೂ. ಈಗ ಒಂದೆರಡು ಮಾತಾಡ್ತೀನಿ ಉಲ್ಲಾಸದಿಂದ ಹೀಗೆಲ್ಲ. ಇದರಿಂದ ಧ್ಯಾನ ಕಲಿತ್ರೆ ಮಾತ್ರ ಮನುಷ್ಯ ಏನಾದರೂ ನಮ್ಮಲ್ಲೇ ಇದೆ, ಎಲ್ಲೆಲ್ಲೂ ಇಲ್ಲ, ನಮ್ಮಲ್ಲೇ ನಾವು ತಿಳ್ಕೊಬೋದು. ಒಳ್ಳೆ ನಮ್ಮ ಆತ್ಮದಲ್ಲೇ ಒಂದು ಒಳ್ಳೆ ಗುರು ಇದ್ದಾನೆ, ಆ ಗುರು ಇಟ್ಕೊಂಡು ಸಾಧನೆ ಏನಾದರೂ ಮಾಡ್ಬೋದು ಅಂತ ಹೇಳಲು ನಾನು ಮನ ಉಲ್ಲಾಸವಾಗಿ ನಿಮ್ಮ ಮುಂದೆ ಮಾತಾಡೋಕ್ಕೆ ನಾನು ನಮಸ್ಕಾರ ಹೇಳ್ತೀನಿ ಎಲ್ಲರಿಗೂ. ಬುದ್ಧ ಪೂರ್ಣಿಮೆಗೆ ಅದು ಒಂಥರ ಏನು ಅಂದರೆ, ನಾನು ಪ್ರಚಾರ ಅನ್ನೋದು ಆ ಉಲ್ಲಾಸನೇ ಬೇರೆ. ನಾನು ಮನೆ ಮರ್ತೇ ಹೋಯ್ತು. ಅದು ಬುದ್ಧನೇ ಕರ್ಕೊಂಡು ಪತ್ರಿಜಿಯರ ಕರ್ಕೊಂಡು ಒಂದು ಸೇವೆ ಮಾಡೋಕ್ಕೆ ಅಂತ. ಅದಕ್ಕೆ ಮೊದಲಾಗೆ ನನಗೆ ಇದು ಮಾಡ್ತೀನಿ ಅಂತಿಲ್ಲ. ಆಮೇಲೆ ಒಂದು FCI ಅಂತ ಫುಡ್ ಸೆಂಟ್ರ್ ಇನ್ಸ್ಟಿಟ್ಯೂಟಲ್ಲಿ ಒಂದು ಟ್ರೈನಿಂಗ್ ಕ್ಲಾಸ್ಗೆ ಒಂದು ಇದಿತ್ತು, ರಾಮನಗರ ಡಿಸ್ಟಿಕ್ಗೆ ನಂದು ಸೆಲೆಕ್ಟ್ ಆಯಿತು. ನಾನೊಬ್ಬನೇ ಸೆಲೆಕ್ಟ್ ಆದದ್ದು. ಅದಕ್ಕೆ 5 ಜನ ಇದ್ದಿತ್ತು, ನಾನೊಬ್ಬನೇ ಸೆಲೆಕ್ಟ್ ಆಗಿ ಮೊನ್ನೆ ಸರ್ಟಿಫಿಕೇಟ್ ತಗೊಬಂದು ಒಂದು ಏನೋ ಒಂದು ಸ್ವಂತವಾಗಿ ಬಿಸ್ನೆಸ್ ಮಾಡೋಕ್ಕೆ ಒಂದು ಎನರ್ಜಿ ಕೊಟ್ಟಿದೆ. ಅದನ್ನು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಅದಾದಮೇಲೆ ಬುದ್ಧ ಪೂರ್ಣಿಮೆಗೆ ಇದೆಲ್ಲ ಒಂದು ವಾರ ಸೇವೆ ಮಾಡಿದೆ ಸ್ವಾಮಿ ಹೆಸರು ಹೇಳ್ಕೊಂಡು. ಇನ್ನೂ ಒಳ್ಳೆ ಎನರ್ಜಿ ತಗೊಂಡು ಅದ್ರ ಮುಂದೆ ಒಂದು ಈ FCI ಟ್ರೈನಿಂಗಲ್ಲಿ ಒಂದಿನ ಫುಡ್ ಸೆಂಟ್ರು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ 4 ಜನಕ್ಕೆ ಕೆಲಸನೂ ಕೊಟ್ಟು ಇದೆಲ್ಲ ಮಾಡಬೇಕು ಅನ್ನೋದು ನನ್ನದೊಂದು ಸಾಧನೆ ಇದೆ. ಅದನ್ನು ಸಾಧಿಸಿ ತೋರಿಸ್ತೀನಿ. ಅದು ಪಿರಮಿಡಿಂದ ಮಾತ್ರ ಅದರಿಂದ ನಾನು ಮಾಡ್ತಾ ಇದ್ದೀನಿ ಅನ್ನೋಕ್ಕೆ ನಾನು 2 ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.